ಇಲ್ಲಿ ನೋಡಿ ನನ್ನ ಮುಂದೆ ಯಾವ ಬಾಕ್ಸ್ ಇದೆ. ಯಾವ ಬಾಕ್ಸು ಅಂತಂದರೆ ಇದು ರೆಡ್ಮಿ ಅವರು ಒಂದು ಸ್ಮಾರ್ಟ್ಫೋನ್ನ ಕಳಿಸಿದ್ದಾರೆ. ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಬುಧವಾರ ಒಂದು ಲಾಂಚ್ ಇವೆಂಟ್ ನಡೆಸಿದ್ದಾರೆ, ಅದು ರೆಡ್ಮಿ ಅವರು. ಅದರಲ್ಲಿ ರೆಡ್ಮಿ K20 ಮತ್ತು K20 Pro ಕೂಡ ರಿಲೀಸ್ ಮಾಡಿದ್ದಾರೆ. ನಾನು ಇವಾಗ ಈ ಬಾಕ್ಸ್ನ ಓಪನ್ ಮಾಡ್ತೀನಿ. ಈ ಬಾಕ್ಸಲ್ಲಿ ಯಾವ ಫೋನ್ ಇದೆ ಅಂತ ನೋಡೋಣ. ನೀವಿನ್ನೂ ಏನಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಒಂದು ಬೆಲ್ ಐಕಾನ್ ಇದೆ, ಅದನ್ನು ಕ್ಲಿಕ್ ಮಾಡಿ. ನಾವು ಹೊಸ ಟೆಕ್ ವಿಡಿಯೋಸ್ ಅಪ್ಲೋಡ್ ಮಾಡ್ತೀವಲ್ಲ ಆವಾಗ ನಿಮಗೆ ನೋಟಿಫಿಕೇಷನ್ ಕೂಡ ತೋರಿಸುತ್ತೆ. ನಮ್ಮ ಕನ್ನಡ ಗಿಸ್ಬಾಟ್ ಬರೀ ಯೂಟ್ಯೂಬ್ ಅಷ್ಟೇ ಅಲ್ಲ, ನಿಮಗೆ ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮು ಮತ್ತು ಟ್ವಿಟರ್ ಪೇಜು ಇದೆ. ಹಾಗೆ ನಾವು ಅಲೋ ಆ್ಯಪಲ್ಲಿ ಕೂಡ ಇದ್ದೀವಿ, ಅದನ್ನು ಕೂಡ ನೀವು ಫಾಲೋ ಮಾಡಿ. ನೋಡಿ, ನಾನು ಇವಾಗ ಬಾಕ್ಸ್ ಓಪನ್ ಮಾಡ್ತಾ ಇದ್ದೀನಿ. ಈ ಬಾಕ್ಸ್ ಒಳಗೆ ಇಲ್ಲಿ ನೋಡಿ ರೆಡ್ಮಿ K20 ಸೀರೀಸ್ ಅಂತ ಒಂದು ಕಾರ್ಡ್ ಕೊಟ್ಟಿದ್ದಾರೆ. ರೆಡ್ಮಿ K20 Pro ಸ್ಪೆಸಿಫಿಕೇಷನ್ ಕೊಟ್ಟಿದ್ದಾರೆ. ಎಸ್, ಇದು K20 Pro ಬಾಕ್ಸ್ನ ರೆಡ್ಮಿ ಅವರು ನಮಗೆ ಕಳಿಸ್ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಬ್ಲೂ ಕಲರ್ ಒಂದು ಕೇಸ್ ಕೊಟ್ಟಿದ್ದಾರೆ. ಹಾಗೆ ಬ್ಲ್ಯಾಕ್ ಮತ್ತು ರೆಡ್ ಕಲರ್ 3 ಕೇಸು ರೆಡ್ಮಿ ಅವರು ಈ ಬಾಕ್ಸ್ ಒಳಗಡೆ ಇಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ನೋಡಿ, ಇದು ರೆಡ್ಮಿ K20 Pro ಸ್ಮಾರ್ಟ್ಫೋನ್. ಈ ಬಾಕ್ಸ್ ಇವಾಗ ನೋಡಿ ನಾನು ಇವಾಗ ಓಪನ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ನೋಡಿ, ಇದರಲ್ಲಿ ನಿಮಗೆ ಪ್ರೀಮಿಯಂ ಕ್ವಾಲಿಟಿ ಕೇಸ್ ಕೊಟ್ಟಿದ್ದಾರೆ ಬಾಕ್ಸ್ ಒಳಗೆ. ನೆಕ್ಸ್ಟ್ ಯೂಸರ್ ಗೈಡ್ ಮತ್ತು ವ್ಯಾರಂಟಿ ಕಾರ್ಡ್ ಕೂಡ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ನೋಡಿ 18 ವಾಟ್ ಫಾಸ್ಟ್ ಚಾರ್ಜರ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಟೈಪ್ ಸಿ ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ. ನೀವು ಈ ಫೋನ್ನ ಬ್ಯಾಕ್ ಸೈಡಲ್ಲಿ ನೋಡ್ತಾ ಇರ್ಬೋದು, ಇದರಲ್ಲಿ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಫೋನ್ನ ರೈಟ್ ಸೈಡಲ್ಲಿ ನೋಡಿರ್ಬೋದು ಪವರ್ ಕೀ ಕೊಟ್ಟಿದ್ದಾರೆ, ವಾಲ್ಯೂಮ್ ರಾಕರ್ಸ್ ಬಟನ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ನೋಡಿ ಡೌನಲ್ಲಿ ನಿಮಗೆ ಸಿಮ್ ಕಾರ್ಡ್ ಸ್ಲಾಟ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ, ಮೈಕ್ ಕೊಟ್ಟಿದ್ದಾರೆ, ಹಾಗೆ ಸ್ಪೀಕರ್ ಯೂನಿಟ್ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಈ ಫೋನ್ನ ಮೇಲ್ಗಡೆ ನೀವು ನೋಡ್ತಾ ಇರ್ಬೋದು 3.5mm ಹೆಡ್ಫೋನ್ ಜಾಕ್ ಕೊಟ್ಟಿದ್ದಾರೆ. ಹಾಗೆ ರೆಡ್ಮಿ K20 Pro ಅವರು ಪಾಪಪ್ ಸೆಲ್ಫಿ ಕ್ಯಾಮ್ರಾನ ಈ ಫೋನ್ ಒಳಗೆ ಅಳವಡಿಸಿದ್ದಾರೆ. ಇಲ್ಲಿ ನಿಮಗೆ ಮುಂದ್ಗಡೆ ಪಾಪಪ್ ಸೆಲ್ಫಿ ಕ್ಯಾಮ್ರಾ ಕೊಟ್ಟಿದ್ದಾರೆ. ನೀವು ಏನಾರ ಕ್ಯಾಮ್ರಾ ಆನ್ ಮಾಡಿದಾಗ ಆಟೋಮೆಟಿಕ್ ಆಗಿ ಕ್ಯಾಮ್ರಾ ಮೇಲೋಗುತ್ತೆ. ಇದನ್ನೇ ಅವರು ಪಾಪಪ್ ಸೆಲ್ಫಿ ಕ್ಯಾಮ್ರಾ ಅಂತ ಕೊಟ್ಟಿದ್ದಾರೆ. ಈ ಪಾಪಪ್ ಸೆಲ್ಫಿ ಕ್ಯಾಮ್ರಾ ಬಂದು ನಿಮಗೆ 20 ಮೆಗಾಪಿಕ್ಸೆಲ್ ಆಗಿದೆ. ನೀವು ಏನಾದರೂ ಈ ಕ್ಯಾಮ್ರಾ ಆನ್ ಮಾಡಿದಾಗ ಇಲ್ಲಿ ನೋಡಿ ನಿಮಗೆ ನೋಟಿಫಿಕೇಶನ್ ಲೈಟ್ ಕೂಡ ಇದರಲ್ಲಿ ಇಂಡಿಕೇಟ್ ಮಾಡುತ್ತೆ. ಅದು ನಿಮಗೆ LED ಲೈಟ್ ಮೂಲಕ. ನೀವು ಮುಂದ್ಗಡೆ ಇದು ಡಿಸ್ಪ್ಲೇ ನೋಡಿರ್ಬೋದು, ಇದು ಅಮೋಲೆಡ್ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಹಾಗೆ ಪ್ರೊಟೆಕ್ಷನ್ಗೋಸ್ಕರ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ 5 ಕೊಟ್ಟಿದ್ದಾರೆ. ಈ ಸ್ಮಾರ್ಟ್ಫೋನ್ನ ಮುಂದ್ಗಡೆ ಅಷ್ಟೇ ಅಲ್ಲ, ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ ಕೊಟ್ಟಿರೋದು, ಅವರು ಬ್ಯಾಕ್ ಸೈಡಲ್ಲೂ ಕೂಡ ನಿಮಗೆ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ 5 ಕೂಡ ಕೊಟ್ಟಿದ್ದಾರೆ. ಇದರ ರೆಸಲ್ಯೂಷನ್ ಬಂದು ನಿಮಗೆ ಫುಲ್ HD ಆಗಿದೆ, 2340 × 1080p. ಫಿಂಗರ್ ಪ್ರಿಂಟ್ ಸೆನ್ಸರ್ ಬಂದು ನಿಮಗೆ ಇನ್ ಸ್ಕ್ರೀನ್ ಕೊಟ್ಟಿದ್ದಾರೆ. ಇಲ್ಲಿ ಇನ್ ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಕೂಡ ಇದರಲ್ಲಿ ಅಳವಡಿಸಿದ್ದಾರೆ. ರೆಡ್ಮಿ K20 Pro ಪ್ರೊಸೆಸರ್ ಬಂದು ನಿಮಗೆ ಕ್ವಾಲ್ಕಾಮ್ ಸ್ನ್ಯಾಪ್ಡ್ರ್ಯಾಗನ್ 855 ಆಗಿದೆ. ಈ ಫೋನ್ನ ಕೆಪಾಸಿಟಿ ಬಂದು ನಾನು ನಿಮ್ಗೆ ತೋರಿಸ್ತಾ ಇರೋದು 8GB 256GB ಇಂಟರ್ನಲ್ ಮೆಮೊರಿ ಇರೋದು. ಈ ರೆಡ್ಮಿ K20 Pro ಅಲ್ಲಿ ನೀವು ಫುಲ್ ಫೋನ್ನೇನೆ ನೀವು ಡಾರ್ಕ್ ಮೋಡಲ್ಲಿ ಇಟ್ಕೊಬೋದು, ಅದು ಡಿಸ್ಪ್ಲೇನ. ನಾನು ನಿಮಗೆ ಪ್ರೀವಿಯಸ್ ಹೇಳ್ದಂಗೆ ನಿಮ್ಮ ರೇರ್ ಕ್ಯಾಮ್ರಾ ಬಂದು ಅದು ರೆಡ್ಮಿ K20 Pro ಅಲ್ಲಿ ಟ್ರಿಪಲ್ ರೇರ್ ಕ್ಯಾಮ್ರಾ ಸೆಟಪ್ ಮಾಡಿದ್ದಾರೆ. ಅದರಲ್ಲಿ ನಿಮಗೆ 8 ಮೆಗಾಪಿಕ್ಸೆಲ್ ಟೆಲಿಫೋಟೋ ಲೆನ್ಸ್ ಕೊಟ್ಟಿದ್ದಾರೆ. ಹಾಗೆ 48 ಮೆಗಾಪಿಕ್ಸೆಲ್ ಸೋನಿ IMX 586 ಸೆನ್ಸರ್ ಕೂಡ ಅಳವಡಿಸಿದ್ದಾರೆ. ನಿಮಗೆ ಅಲ್ಟ್ರಾ ವೈಡ್ ಲೆನ್ಸ್ ಬಂದು ನಿಮಗೆ 13 ಮೆಗಾಪಿಕ್ಸೆಲ್ ಆಗಿದೆ. ಈ ಕ್ಯಾಮ್ರಾದಿಂದ ನಾನು ಒಂದು ಸ್ವಲ್ಪ ಶಾರ್ಟ್ಸ್ ತೆಗೆದಿದ್ದೀನಿ. ಇಲ್ಲಿ ನೋಡಿ ಎಷ್ಟು ಡೇ ಲೈಟ್ ಶಾರ್ಟ್ಸ್ ಇದು. ನೆಕ್ಸ್ಟ್ ವಿಡಿಯೋ ಕೂಡ ಈ ಫೋನ್ ಯೂಸ್ ಮಾಡ್ಕೊಂಡು ಮಾಡಿದ್ದೀನಿ, ಅದು 4K ವಿಡಿಯೋಸು ಇಲ್ಲಿ ನೋಡಿ ಈ ರೀತಿಯಾಗಿ ಬಂದಿದೆ. ನೆಕ್ಸ್ಟ್ ನೀವು ರೆಡ್ಮಿ K20 Pro ಅಲ್ಲಿ ನೀವು ಸ್ಲೋ ಮೋಷನ್ ವಿಡಿಯೋ ಕೂಡ ಮಾಡ್ಬೋದು. ಹೇಗೆ ಪ್ಲೇ ಆಗ್ತಿದೆ ನೋಡಿ. ನೋಡಿದ್ರಲ್ಲ ವೀಕ್ಷಕರೇ, ರೆಡ್ಮಿ K20 Pro ಹೇಗಿದೆ ಅಂತ. ಈ ಫೋನ್ ನಿಮಗೆ ಟೋಟಲ್ ಆಗಿ 3 ಕಲರಲ್ಲಿ ಸಿಗುತ್ತೆ, ಒಂದು ರೆಡ್, ಬ್ಲ್ಯಾಕ್ ಮತ್ತು ಬ್ಲೂ ಕಲರಲ್ಲಿ. ಹಾಗೆ ಈ ರೆಡ್ಮಿ K20 Pro ಟೋಟಲ್ ಆಗಿ 2 ವೇರಿಯಂಟಲ್ಲಿ ಕೂಡ ರಿಲೀಸ್ ಮಾಡಿದ್ದಾರೆ. ಅದು ಬಂದು 6GB 128GB 8GB 256GB. ಇಷ್ಟೊತ್ತರೆಗೂ ನಾನು ನಿಮಗೆ ರೆಡ್ಮಿ K20 Pro ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ತಿಳಿಸ್ಕೊಟ್ಟೆ. ಹಾಗಾದರೆ ರೆಡ್ಮಿ K20 Pro ಬೆಲೆ ಎಷ್ಟು? ಇದ್ರ ಬೆಲೆ ಬಂದು ನಿಮಗೆ ಅದು 6GB 128GB ಇರೋದು 27,999 ರೂಪಾಯಿಗೆ ಸಿಗುತ್ತೆ. ನೀವೇನಾದರೂ
8GB 256GB ಇರೋದೇನ ತೊಗೊಂಡ್ರೆ ನಿಮಗೆ 30,999 ರೂಪಾಯಿಗೆ ಸಿಗುತ್ತೆ. ಹಾಗಾದರೆ ಈ ಸ್ಮಾರ್ಟ್ಫೋನ್ ಎಲ್ಲಿ ಬೈ ಮಾಡೋದು ಅಂತ ಅಂದರೆ ಇದೇ ತಿಂಗಳು ಜುಲೈ 22ನೇ ತಾರೀಕು ಫಸ್ಟ್ ಸೇಲ್ ಇದೆ. ನೀವು mi.com ಅಲ್ಲಾದರೂ ಬೈ ಮಾಡ್ಬೋದು, ಹಾಗೆ mi ಓಮ್ ಅಲ್ಲಾದರೂ ಬೈ ಮಾಡ್ಬೋದು, ಹಾಗೆ ನೀವು ಫ್ಲಿಪ್ಕಾರ್ಟಲ್ಲಿ ಕೂಡ ಈ ಸ್ಮಾರ್ಟ್ಫೋನ್ನ ಬೈ ಮಾಡ್ಬೋದು. ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಈ ರೆಡ್ಮಿ K20 Pro ಮತ್ತು OnePlus 7 ಜೊತೆ ಕಂಪೇರ್ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಹಾಗೂ ಶೇರ್ ಮಾಡಿ. ನಾನು ಮಂಜುನಾಥ್, ಸೈನಿಂಗ್ ಆಫ್.